दुनिया तेजी से जा रही है, जिंदगी रक्षा घट रही है। मैं अपने मतलब तक पहुंचना चाहता हूं। मैं खून बहाने के लिए तैयार हूं। जहां मैं पैदा हुआ था, इस हिंदुस्तान देश में मेरा नाम मनोहर का होना चाहिए। मेरी दोस्ती लायक कोई यार नहीं, मेरी दुश्मनी जल सकी ऐसी तलवार नहीं। ಶ್ರೀಮಂತಿಕೆಯ ದರ್ಪದಿಂದ ಸಾಮ್ರಾಜ್ಯವನ್ನು ಕಟ್ಟಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ಈ ನಗರದ ಎಂಎಲ್ಎ ಆ ವೀರನ್ ಗೌಡನ ಪರಮ ಮಿತ್ರನಾದ ಈ ಮನೋಹರನ ಮನಸ್ಸು ಅದೇಕೋ ನಿರಂತರವಾಗಿ ಹರಿದಾಡುತ್ತಿದೆಯಲ್ಲ. ಆ ವೀರನ್ ಗೌಡನ ತಂಗಿ ಲಕ್ಷ್ಮಿಯ ಮೇಲೆ ಆಹಾ, ಏನವಳ ರೂಪ ಲಾವಣ್ಯದ ಶೃಂಗಾರದ ಸೊಬಗು, ಏನವಳ ಸೊಂಟದ ಸೌಂದರ್ಯ, ಕಂಠದ ಮಾಧುರ್ಯ, ಹಾಡಿ ಕುಣಿಯುವಾಗ ಕುಪ್ಪಳಿಸುವ ಅವಳ ತುಟಿ, ಮೂಗು, ಸ್ತನಗಳನ್ನು ನೋಡಿ ಎಚ್ಚರ ತಪ್ಪಿ ಹುಚ್ಚನಾಗಿ ಬಿಟ್ಟಿದ್ದಾನೆ ಈ ಮನೋಹರ. ವೀರನ್ ಗೌಡ, ಭಯಂಕರ ಕಾರ್ಕೋಟಕ ವಿಷ ತುಂಬಿಕೊಂಡಿರುವ ಕಾಳಿಂಗ ಸರ್ಪವೇ ನೀನಾಗಿರಬಹುದು. ಬಟ್ ಈ ಮನೋಹರನೆಂಬ ಹಾವಾಡಿಗನ ಮುಂದೆ ನಿನ್ನಾಟ ನಡೆಯೋದಕ್ಕೆ ಎಂದೆಂದಿಗೂ ಸಾಧ್ಯವಿಲ್ಲ. గౌడ, మీ కోరికలకు మరణం లేదని నీకు పిచ్చి ఉంది. ఒక్కసారి నేను వదిలిపెట్టాను నిన్ను జీవించడానికి, మళ్ళీ జీవించాలనే కోరిక లేదు. ఎందుకంటే మీ సంపదను మరయు మీ సోదరి లక్ష్మిని నేను ప్రేమిస్తున్నాను. మీ ధర్మం గెలవకపోయినా నా కర్మం గెలుపొందడం చూసి చచ్చిపోతాను. గొప్పలు చెప్పుకునే వారు నా వెనుక దాక్కుంటున్నారు. ఒక్కసారి నేను శికారి లక్ష్యం పెట్టుకున్నాను, నేను ఎప్పుడు వదలలేదు. మృత్యువును మోస్తున్న నాకు ఛాలెంజ్ అనేది కోసం నీటి తాగడం లాంటిది. ఈ మనోహర్ అనే సింహాన్ని ఎదుర్కొనే శక్తి ఈ ప్రపంచంలో ఎవరికి లేదు. ఈ సింహం ఇడీ ప్రపంచం ఎక్కడ ఉండే గర్జిస్తూనే ఉంటుంది. ಸಮುದ್ರ ಶಾಂತವಾಗಿದೆ ಅಂದ್ರೆ ಸುನಾಮಿ ಬಂದೇ ಬರುವುದು. ಸುನಾಮಿ ಬಂದರೆ ಪ್ರಳಯ ಸೃಷ್ಟಿಯಾಗಲೇಬೇಕು. ವೀರನ್ ಗೌಡ, ನಿನ್ನ ಜೀವನವೆಂಬ ಸಮುದ್ರಕ್ಕೆ ಈ ಮನೋಹರನೆಂಬ ಸುನಾಮಿ ಬಂದು ಅಪ್ಪಳಿಸಿ ನಿನ್ನ ಜೀವನವನ್ನು ನುಚ್ಚು ಮಾಡಿ ನಿನ್ನ ತಂಗಿ ಲಕ್ಷ್ಮಿ
ಹೆಸರಿಗೆ ತಕ್ಕಂತೆ 18ರ ಹೊರೆಯದ 100 ಮಡಿ ಸುಂದರಿ, ಕಟಿದು ಬುಗುರಿಯಂತೆ ಕಲಾಕೃತಿ ತುಂಬಿರುವ ಅವಳ ಹೊಂಬಣ್ಣದ ರೂಪ ರಾಶಿಯನ್ನು ನೋಡಿ ನಾನು ಮನಸ್ಸೋತು ಹೋಗಿರುವೆ. ಅವಳನ್ನು ದಕ್ಕಿಸಿಕೊಳ್ಳಲು ನಾನು ನೀರಿಲ್ಲದ ಕೆರೆಯಲ್ಲಿ ಬಾಯಾರಿದ ಬಕ ಪಕ್ಷಿಯಂತೆ ನಾನು ಕಾದು ಕುಳಿತಿರುವೆ. ಅವಳನ್ನು ನನ್ನ ಸತಿಯನ್ನಾಗಿ ಸ್ವೀಕರಿಸಿಕೊಂಡು ನಿನ್ನ ಶ್ರೀಮಂತಿಕೆಯನ್ನೆಲ್ಲ ನಾನು ದೋಚಿಕೊಂಡು ಈ ನಾಡಿಗೆಲ್ಲ ದೊರೆಯಾಗಿ ನಾನು ಮೆರೆಯದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಇನ್ನು ಹೊಸದಾಗಿ ಈ ನಗರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಾಗ ನನ್ನನ್ನು ಸ್ಮಗ್ಲಿಂಗ್ ಕೇಸಿನಲ್ಲಿ ಜೈಲಿಗಟ್ಟಿದ ಇನ್ಸ್ಪೆಕ್ಟರ್ ಹೇಮಂತ್ ಮಗನೇ, ನೀನು ಕಾನೂನನ್ನು ಬರೀ ಹಾಳಿ ಮೇಲೆ ಬರೀತಿದ್ದೆ. ಅದೇ ನಿನ್ನ ಕಾನೂನನ್ನು ನಾನು ನನ್ನ ಕಾಲಲ್ಲಿ ಹೊಸಕಿ ಹಾಕಿ ಆ ನಿನ್ನ ಕೇಸನ್ನು ಸಮಾಧಿ ಮಾಡಿ ನಿನ್ನನ್ನು ಜೀವಂತ ಸಮಾಧಿ ಮಾಡಿಬಿಟ್ಟೆ. ನಾನು ಸೈಲೆಂಟ್ ಆಗಿದ್ರೆ ಬರೀ ಮನೋಹರ, ವೈಲೆಂಟ್ ಆದ್ರೆ ಹರ 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 ಮನೋಹರ. ಈ ಮನೋಹರನನ್ನು ಕೆಣಕಿದವರು ಯಾರು ಜೀವಂತವಾಗಿ ಉಳಿದಿಲ್ಲ. ಅಪ್ಪಿ ತಪ್ಪಿ ಯಾವನಾದರೂ ಈ ನನ್ನ ಗುಂಡಿಗೆ ತಪ್ಪಿ ಉಳಿದರೆ ಅವರ್ಯಾರು ನೆಮ್ಮದಿಯಾಗಿ ಉಳಿದಿಲ್ಲ. ದಟ್ ಈಸ್ ಮನೋಹರ.